ನಾಡಿನ ಸರ್ವರಿಗೂ ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸುನೀಲ್ ವಿ ಹೆಗಡೆ, ಮಾಜಿ ಶಾಸಕರು, ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರ ಮತ್ತು ಗೌರವಾಧ್ಯಕ್ಷರು, ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ, ದಾಂಡೇಲಿ. ಶ್ರೀ ದುರ್ಗಾ ಮಾತೆಯ ದೈವಿಕ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಶಾಶ್ವತ ಶಾಂತಿ ಮತ್ತು ಸಂತೋಷವನ್ನು ತರಲಿ ಹಾಗೂ ದುಷ್ಟ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸಲಿ ಮತ್ತು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಲಿ. ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸುನೀಲ್ ವಿ ಹೆಗಡೆ, ಮಾಜಿ ಶಾಸಕರು ಹಾಗೂ ಗೌರವಾಧ್ಯಕ್ಷರು, ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ, ದಾಂಡೇಲಿ. ದಾಂಡೇಲಿ, ಹಳಿಯಾಳ ಮತ್ತು ಜೋಯಿಡಾ ಎಲ್ಲ ಸಮಸ್ತ ನನ್ನ ಮತದಾರ ಕ್ಷೇತ್ರದ ಎಲ್ಲ ಜನರಿಗೆ ನವರಾತ್ರಿಯ, ದಸರಾ ಹಬ್ಬದ, ವಿಜಯದಶಮಿಯ ಮತ್ತು ಮುಂದೆ ಬರುವಂಥ ದೀಪಾವಳಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಸೇರಿ ಸನಾತನ ಧರ್ಮದ ಈ ಹಬ್ಬಗಳನ್ನು ಅದ್ಧೂರಿಯಾಗಿ ಆಚರಿಸುವ ಮೂಲಕ ನಾವೆಲ್ಲರೂ ಇದರಲ್ಲಿ ಭಾಗವಹಿಸೋಣ. ಮತ್ತು ಯುವಕ ಮಿತ್ರರಲ್ಲಿ, ಮಕ್ಕಳಲ್ಲಿ ವಿನಂತಿ, ಈಗ ರಜೆ ಇರುವುದರಿಂದ ನಾವು ಸನಾತನ ಧರ್ಮದ ಈ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ನಾವು ಸಹ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು. ಹಿರಿಯರಲ್ಲಿ ವಿನಂತಿ ಮಾಡ್ತೇನೆ, ನಮ್ಮ ಧರ್ಮದ ಮುಂದಿನ ಪೀಳಿಗೆಗೆ ಧರ್ಮದ ಒಂದು ಭಾವನೆಯನ್ನು ಮನದಲ್ಲಿ ಬಿತ್ತುವ ಒಂದು ಅವಕಾಶ ಇದಿದೆ. ಹೀಗಾಗಿ ಹಿರಿಯರು ಸಹ ಮನೆಯಲ್ಲಿ ತಂದೆ ತಾಯಂದಿರು, ಅಕ್ಕ ತಂಗಿಯರು, ಏನು ಹಿರಿಯರಾದ ವಯಸ್ಸಾದಂಥ ಅಜ್ಜ ಅಜ್ಜಿಯರೇನು ಇರ್ತೀರಿ, ಇವರಿಗೆಲ್ಲರಿಗೂ ಈ ದಸರಾ, ವಿಜಯದಶಮಿ, ನವರಾತ್ರಿಯ ವಿಶೇಷತೆಯನ್ನು ಮಕ್ಕಳಿಗೆ ಮತ್ತು ಯುವಕರಿಗೆ ಹೇಳುವ ಮೂಲಕ ಇದನ್ನು ಎಲ್ಲರೂ ನಾವು ಸಂಭ್ರಮದಿಂದ ಆಚರಿಸುವ ಮೂಲಕ ಭಾರತ ದೇಶದ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿ, ಈ ಕ್ಷೇತ್ರದ ಮಾಜಿ ಶಾಸಕನಾಗಿ, ನಿಮ್ಮೆಲ್ಲರ ಪ್ರಥಮ ಸೇವಕನಾಗಿ ನಿಮಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನವರಾತ್ರಿ ಮತ್ತು ದಸರಾದ ವಿಜಯದಶಮಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.